ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಇದೀಗ ಲೋಕಸಭಾ ಅಖಾಡಕ್ಕೆ ಇಳಿದಿರುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಭಿನ್ನಮತ ಶಮನ ಮಾಡುವುದೇ ಒಂದು ದೊಡ್ಡ ಸವಾಲಾಗಿದೆ. ನಿನ್ನೆ ಶಾಸಕ ಎಸ್.ಆರ್. ವಿಶ್ವನಾಥ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸುಧಾಕರ್ ಬರಿಗೈಯಲ್ಲಿ ವಾಪಸ್ಸಾಗಿದ್ರು. ಅಲ್ಲದೆ ಮೆಸೇಜು ಫೋನ್ ಮಾಡಿದ್ರು, ರೆಸ್ಪಾನ್ಸ್ ಮಾಡ್ತಿಲ್ಲ ರೀ ಅಂತ ಹೇಳಿದರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಶ್ವನಾಥ್ ಇತ್ತೀಚೆಗೆ ಮೆಸೇಜು ಕರೆ ಮಾಡಿದ್ದು ತೋರಿಸಿದರೆ ನಾನು MLA ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ನಾವು ಸುಧಾಕರ್ ಹೆಸರು ಕೇಳಿ ವೋಟ್ ಹಾಕಿ ಕೇಳೋದಿಲ್ಲ, ಮೋದಿ ಹೆಸರನ್ನ ಹೇಳಿನೇ ಮತ ಕೇಳೋದು ಅಂತ ಹೇಳಿದ್ದಾರೆ. ಅಸಮಾಧಾನ ಸುಖಾಂತಿ ಅಲ್ಲ, ಅವ್ರು ಪದೇ ಪದೇ ಮಾಡೋಕೆ ಹೋದರೆ ಜಾಸ್ತಿ ಆಗ್ತದೆ ನಮಗೆ. ಅದನ್ನು ಅವ್ರು ಬಿಟ್ಬಿಡ್ಬೇಕಲ್ಲ, ನಂಬಿಕೆ ಇಟ್ಕೊಬೇಕು. ಅವರು ಯಾರನ್ನ ಒಬ್ಬರು ನಂಬಿದ್ರೆ ನಂಬಬೇಕು. ಅಪನಂಬಿಕೆ ಇಟ್ಕೊಂಡು ಹೋಯ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ ನೀವು ದಯವಿಟ್ಟು ನಿಮಗೆ ಅದನ್ನು ತೆಗೆಸುವಂಥದ್ದು ಇದಿರ್ತದೆ. ಅವ್ರೇನಾದರೂ ನನಗೆ ಇಲ್ಲಿ ಬರೋದ್ರನ್ನ ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು MLA ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಆ ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ. ನನಗೇನಾದರೂ ಕಾಲ್ ಮಾಡಿದ್ರೆ ಸಿಗ್ತಾರೆ, ಇವತ್ತು ನಾಳೆ ಸಿಗ್ತಾರೆ, ಎಲ್ಲ ಕೂಡ ಬಗೆಹರುತ್ತೆ. ನಾವೆಲ್ಲ ಕೂಡ ಸ್ನೇಹಿತರೇನೆ. ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿಗಳನ್ನ ಮಾಡಬೇಕು. ಈ ದೇಶವನ್ನ ರಕ್ಷಣೆ ಮಾಡಬೇಕು, ಈ ದೇಶದ ಯುವಕರ ಭವಿಷ್ಯವನ್ನ ರೂಪಿಸಬೇಕು. ಇದು ನಮ್ಮ ಮುಂದೆ ಇರತಕ್ಕಂತ ಸವಾಲು. ಇದೇ ನಮ್ಮ ಮಹತ್ವಾಕಾಂಕ್ಷೆ. ಇದರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಬದಿಗಿಡುವಂತ ಕೆಲಸ ಮಾಡಿ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂತಂದರೆ, ಐ ವಿಲ್ ಜಸ್ಟ್ ಟೇಕ್ ಅಬೌಟ್ 1 minute. ಈ BJPಯಲ್ಲೇ ಅಸಮಾಧಾನದ ಬೆಂಕಿ ಬಹಳ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಕಾಂಗ್ರೆಸ್ನವರೇನೋ ಒಂದು ಸ್ವಲ್ಪ ಕೋಲಾರದಲ್ಲೇನೋ ತೊಂದರೆ ಮಾಡಿಕೊಂಡ್ರು ಹೊರತುಪಡಿಸಿದ್ರೆ ಹೌದು BJP ಅಷ್ಟು ಕಾಣಿಸ್ತಾ ಇಲ್ಲ. ಬಂಡ ಎದ್ದಿಲ್ಲ, ರಾಜೀನಾಮೆ ಅಂದಿಲ್ಲ, ಅದು ಬೇರೆ ವಿಷಯ. ಒಳಗೊಳಗೆ ಸಿಕ್ಕಾಪಟ್ಟೆ ಬೆಂಕಿ ಕಾಣಿಸ್ತಾ ಇದೆ. ಹೌದು, ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಗೊಳ್ಳಿ, ಚಿತ್ರದುರ್ಗ ತಗೊಳ್ಳಿ, ನೀವು ಇವತ್ತಿನವರೆಗೂ ಹೋರಾಟ ನಡೀತಾ ಇದೆ. ಈ ಕ್ಷಣದವರೆಗೂ ನಾನು ಹಂಗಂದಿಲ್ಲ ಹಿಂಗಂದಿಲ್ಲ, ರಘುಚಂದನ್ ಅವ್ರಿಗೆ ಅವಕಾಶ, ಅದು ಇದು ಮತ್ತೊಂದು ಬೇರೆ ಬೇರೆ ಏನೇನೋ ಇದೆ. ಹೌದು, ನಿಮಗೆ ಆ ಕಾರಣಕ್ಕೆ ಗೋ ಬ್ಯಾಕ್ ಕ್ಯಾಂಪೇನ್ಗಳಂತೂ ಹಲವು ಕಡೆ ಆಗ್ಬಿಟ್ಟಿದ್ದಾವೆ ನಿಮಗೆ. ಹೌದು, ಎಸ್ಪೆಷಲಿ ಇನ್ BJP. ಇದು ಸಾರ್ಟ್ ಔಟ್ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ದೊಡ್ಡ ಹೊಡೆತ. ಅದು ಯಾವ ಅಲೆ ಇದ್ರೂ ಅಷ್ಟೇ, ಅದು ಹಿಂದುತ್ವದ ಅಲೆ ಇದ್ರೂ ಅಷ್ಟೇ, ಮೋದಿಯವರ ಅಲೆ ಇದ್ರೂ ಅಷ್ಟೇ, ರಾಮ್ಲಲ್ಲಾನ ಅಲೆ ಇದ್ರೂ ಅಷ್ಟೇ. ನೀವು ಇಂಟರ್ನಲಿ ವೆನ್ ಯು ಆರ್ ನಾಟ್ ಸ್ಟ್ರಾಂಗ್ ಭಾಳ ಸಮಸ್ಯೆ ಆಗುತ್ತೆ. ಇಲ್ಲಂತೂ ಕಾಣಿಸ್ತಾನೇ ಇಲ್ಲ ನಮಗೆ ಯಾವ ಕಾರಣಕ್ಕೂ. ಯಾವುದೇ ಒಗ್ಗಟ್ಟು ಅದು ಯಾವುದೂ ಕಾಣಿಸ್ತಾ ಇಲ್ಲ ಇಲ್ಲಿ. ಬಹುಶಃ ಸುಧಾಕರ್ ಅವರಿಗೆ ರಾಜ್ಯದ ಯಾವ ನಾಯಕರು ಕೂಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಕಾರಣ ತುಂಬ ಸಿಂಪಲ್ ವಿಷಯ ಇದು. ರಾಜ್ಯದ ನಾಯಕರು ಅಟ್ಲೀಸ್ಟ್ ಇದನ್ನು ಎಂಟ್ರಿ ಕೊಟ್ಟು ಸಮಸ್ಯೆ ಸರಿ ಮಾಡ್ಬೋದಲ್ಲ. ಹೌದು, ಯಾರು ದೊಡ್ಡ ದೊಡ್ಡ ನಾಯಕರು ಭಾಳ ಜನ ಇಲ್ಲಿದ್ದಾರಲ್ಲ, ಅವ್ರು ಒಂದು ಮಾತು ಹೇಳ್ಬೋದಲ್ಲ. ಹೌದು, ಹೋಗಿ ಭೇಟಿ ಮಾಡ್ಬೋದಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆಸ್ಬೋದಲ್ಲ. ನಾನು ನೋಡ್ತಾ ಇರೋ ಕಳೆದ ಒಂದು 5 ದಿನ ನೋಡ್ತಾ ಇದ್ದೀನಿ ನಾನು ಇದನ್ನು. ಹೌದು, ಅಲ್ಲಿ ಏನೂ ಡೆವಲಪ್ಮೆಂಟ್ ಆದಂಗೆ ಕಾಣಿಸ್ತಾ ಇಲ್ಲ. ಅದು ರಾಜ್ಯದ ನಾಯಕರಿಗೆ ಬೇಕಾ ಚಿಕ್ಕಬಳ್ಳಾಪುರದಲ್ಲಿ BJP ಬರೋದು ಬೇಡವಾ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಭಾಳ ತುಂಬ ಮಿಶ್ಚುವಸ್ ಅಂತ ಅನ್ಸುತ್ತೆ ನನಗೆ, ಎಸ್ಪೆಷಲಿ ಚಿಕ್ಕಬಳ್ಳಾಪುರ. ಚಿತ್ರದುರ್ಗದಲ್ಲಿ ಮಾಡ್ತಾ ಇರುವ ಸಂಧಾನ ಚಿಕ್ಕಬಳ್ಳಾಪುರದಲ್ಲಿ ಯಾಕಿಲ್ಲ ರೀ? ಹೌದು, ಯಾಕಿಲ್ಲ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಅಶೋಕ್ ಅವರು ಭಾಳ ಆಪ್ತರಿದ್ದಾರೆ, ಎರಡೂ ಕಡೆಯವ್ರಿಗೆ ಆಪ್ತರಿದ್ದಾರೆ. ಯಾರಿಗೆ ಆಪ್ತರಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಚಿತ್ರದುರ್ಗದಲ್ಲಿ ನಡೀತಾ ಇರೋ ಸಂಧಾನ ಚಿಕ್ಕಬಳ್ಳಾಪುರದಲ್ಲಿ ಯಾಕಿಲ್ಲ? ಕ್ಯಾಂಡಿಡೇಚರ್ ಅನೌನ್ಸ್ ಆದಮೇಲೆ ಹೇಳಿ, ಈ ಪ್ರಶ್ನೆಗೆ ಉತ್ತರ ಯಾರಾದರೂ BJPಯವರು? ನನಗಂತೂ ಸಂಧಾನ ಅಂತ ಕಾಣಿಸ್ತಾ ಇಲ್ಲಪ್ಪ, ನನಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಇರಲಿ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.